ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರ ತಾಲೂಕು ಪುಷ್ಪ ಇಂಗ್ಲಿಷ್ ಮಾಧ್ಯಮ ಶಾಲೆ ಪಿರಿಯಾಪಟ್ಟಣ ರಾಷ್ಟ್ರೀಯ ಸೇವಾ ಯೋಜನೆಗಳ ವತಿಯಿಂದ 100 ವರ್ಷಗಳ ಇತಿಹಾಸ ಹೊಂದಿರುವ ಪುರಾತನ ಕಾಲದ ದೇವಸ್ಥಾನಕ್ಕೆ ಪುನರುಜ್ಜೀವನ ನೀಡಲಾಯಿತು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಕೋರ್ಗಲ್ ಗ್ರಾಮದ ಬಳಿಯಿರುವ ಚೋಳರ ಕಾಲದ ದೇವಸ್ಥಾನಕ್ಕೆ ಪುನರುಜ್ಜೀವನ ನೀಡಲಾಯಿತು. ಎನ್ಎಸ್ಎಸ್ ವಿದ್ಯಾರ್ಥಿಗಳು ಗಿಡ ಮರಗಳನ್ನು ಕಡಿದು ಪ್ಲಾಸ್ಟಿಕ್ ಕವರ್ ಬಾಟಲ್ ಸೇರಿದಂತೆ ಇನ್ನಿತರೆ ಕಸಕಡ್ಡಿ ಸ್ವಚ್ಛಗೊಳಿಸಿ ಹೊಸ ರೂಪ ನೀಡಿದ್ದಾರೆ. ಮಸೀಂ ಶರೀಫ್. ಪವಿತ್ರ, ನಾನು ಫೈನಲ್ ಇಯರ್ BCA ಸ್ಟೂಡೆಂಟ್, ಕ್ರೈಸ್ಟ್ ಕಾಲೇಜ್ ಮೈಸೂರು. ನಾವು ಮೈಸೂರಿಂದ ಇವತ್ತು ಕೂರ್ಗಲ್ ಗ್ರಾಮದಲ್ಲಿರುವಂಥ ಗುರುಕುಲ ಮಂಟಪಕ್ಕೆ ಸ್ವಚ್ಛ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಇದು ಬಂದು ಐತಿಹಾಸಿಕ ಮಂಟಪ ಆಗಿರುತ್ತೆ. ಐತಿಹಾಸಿಕ ಮಂಟಪಗಳು ಅಥವಾ ಐತಿಹಾಸಿಕ ಸ್ಮಾರಕಗಳನ್ನ ನಾವು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ ಆಗಿರುತ್ತೆ. ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಹೊಣೆಗಳನ್ನ, ನಮ್ಮ ಕರ್ತವ್ಯಗಳನ್ನ ಮರೆತು ನಾವು ಜಾಸ್ತಿ ಇದ್ರ ಬಗ್ಗೆ ಗಮನ ಹರಿಸ್ತಿರ್ಲಿಲ್ಲ. ಸೊ ಹಂಗಾಗಿ ಇದು ಫುಲ್ಲು ಎಲ್ಲ ಗಿಡ ಮರಗಳೆಲ್ಲ ಬೆಳ್ಕೊಂಡು ತುಂಬ ಹಾಳಾಗಿತ್ತು. ಯಾರು ಇಲ್ಲಿನ ಜನಗಳು ಕೂಡ ಅಷ್ಟು ಗಮನ ವಹಿಸಿರ್ಲಿಲ್ಲ. ಆದ್ರಿಂದ ಇವತ್ತು ನಾವು ಬಂದು ಎಲ್ಲಾನು ಕ್ಲೀನ್ ಮಾಡಿದ್ದೀವಿ. ಇದ್ರ ಜೊತೆಗೆ ಇದೇ ತರ ನಾವು ಕ್ರೈಸ್ಟ್ ಕಾಲೇಜು ಮೈಸೂರು ಹಾಗೂ ಪುಷ್ಪ ಶಾಲೆ ಪಿರಿಯಾಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಈ ದಿನ ಬೆಟ್ಟದಪುರ ಒಂದು ಐತಿಹಾಸಿಕ ಸ್ಥಳವಾಗಿರೋದ್ರಿಂದ ನಮ್ಮ ಕಾಲೇಜಿನ NSS ಘಟಕವು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಬೆಟ್ಟದಪುರ ಅನ್ನುವಂಥದ್ದು ಮೈಸೂರು ಜಿಲ್ಲೆಯಲ್ಲಿ ಅತಿ ಎತ್ತರವಾದಂಥ ಒಂದು ಸ್ಥಳ ಆಗಿದೆ. ಅದ್ರ ಜೊತೆಗೆ ಬೆಟ್ಟದ ಸುತ್ತಮುತ್ತ ಹಲವಾರು ಐತಿಹಾಸಿಕ ಸ್ಥಳಗಳಿದ್ದಾವೆ. ಅದರಲ್ಲಿ ನಮ್ಮ ಕೂರ್ಗಲ್ಲು ಗ್ರಾಮದ ಬಳಿ ಇರುವಂಥ ಒಂದು ಗುರುಕುಲ ಮಂಟಪ ಹಾಗೂ ಎಮ್ಮೆ ಬಸಪ್ಪ ದೇವಸ್ಥಾನ. ಸೊ ಇಂಥ ಗುರುಕುಲ ಮಂಟಪ ಅನ್ನುವಂಥದ್ದು ಹಿಂದಿನ ಕಾಲದಲ್ಲಿ ನಮಗೆ ಹಿರಿಯವರು ಹೇಳ್ತಾರೆ. ಪುಷ್ಪ CBSE ಸ್ಕೂಲಿಂದ ಇವತ್ತು ನಮ್ಮ ಸ್ಕೂಲ್ ಮಕ್ಕಳು NCC ಮತ್ತು ಸ್ಕೌಟ್ ಆ್ಯಂಡ್ ಗೈಡು ಅವರ ಜೊತೆ ಮೈಸೂರು ಕ್ರೈಸ್ಟ್ ಕಾಲೇಜಿಂದ NSS ಮಕ್ಕಳ ಜೊತೆ ಇದ್ದೀವಿ. ಮೈಸೂರಿಂದ ಕ್ರೈಸ್ಟ್ ಕಾಲೇಜ್ ಕಡೆಯಿಂದ NSS ಕ್ಯಾಂಪ್ ಅಂತ ಬಂದಿದ್ದೀವಿ. ಅದು ಔಟ್ರೀಚ್ ಪ್ರೋಗ್ರಾಮ್ ಅಂತ. ಇದೊಂದು ಗುರುಕುಲ ಮಂಟಪ ಅಂತ ಇದೆ. ಅದು ಪುರಾತನ ಮತ್ತು ಹಳೆ ಒಂದು 1000 ವರ್ಷಗಳ ಇತಿಹಾಸ ಇದೆ. ಅದಕ್ಕೋಸ್ಕರ ನಾವು ಈ ಮಂಟಪನ ನೀಟ್ ಮಾಡೋಕ್ಕಂತ ಬಂದಿದ್ದೀವಿ. ಹಾಗೆ ಮರಗಳು ಮತ್ತು ವೇಸ್ಟೇಜ್ ಎಲ್ಲ ಇತ್ತು, ಅದನ್ನೆಲ್ಲ ತೆಗಿಯೋಕ್ಕೋಸ್ಕರ ನಾವು ಒಂದಿನ ಔಟ್ರೀಚ್ ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ನಾವು ಒಂದು 50 ರಿಂದ 60 ಜನ NSS ಕ್ಯಾಂಪಿಂದ ಹುಡುಗ ಮತ್ತು ಹುಡುಗಿಯರು ಎಲ್ಲರೂ ಒಟ್ಟಿಗೆ ಬಂದು ಇದನ್ನು ಸ್ವಚ್ಛತಾ ಕಾರ್ಯಕ್ರಮ ಅಂತ ಗೊಳಿಸಿದ್ದು. ನನ್ನ ಹೆಸರು ಅಚಲ್ ಕೃಷ್ಣ ಭಟ್ ಅಂತ. ನಾನು ಪುಷ್ಪ ಆಂಗ್ಲ ಮಾಧ್ಯಮ ಶಾಲೆ CBSE ಇಂದ ಪಿರಿಯಾಪಟ್ಟಣದಿಂದ ಬರ್ತಾ ಇದ್ದೀನಿ. ನಮ್ಮದು ಮೈಸೂರು ಜಿಲ್ಲೆ. ನಾವೀಗ ಬೆಟ್ಟದ ತಪ್ಪಲಲ್ಲಿ ಒಂದು ಮಂಟಪ ಇದೆ. ಅದನ್ನು ಕೆಲವು ಜನ ವಿದ್ಯಾಮಂಟಪ ಅಂತಾರೆ, ಇನ್ನು ಕೆಲವು ನನ್ನ ಅನಿಸಿಕೆ ಪ್ರಕಾರ ಅದು ಒಂದು ಶಿವನ ಗುಡಿ ಇರಬಹುದು ಅಂತ. ಇದು ಸುಂದರವಾದ ಕೆತ್ತನೆ ಮೂರ್ತಿಗಳನ್ನು ಹೊಂದಿದೆ. ಇಂಥ ಬಹಳಷ್ಟು ಕೆಲಸಗಳನ್ನು ನಾವು ಮಾಡಬೇಕಿತ್ತು. ಅದು ಮುಂಚೆ ತುಂಬ ಜನಕ್ಕೆ ಆಗಿಲ್ಲ. ಈಗ ನಾವು NCC ಮತ್ತು NSS ಆಫೀಸರು, ಮತ್ತು ನಾನಿಲ್ಲಿ ನಮ್ಮ ಊರು ಬಂದು ಕೂರ್ಗಲ್ಲು, ಮತ್ತು ಈ ಬೆಟ್ಟದ ಬಗ್ಗೆ ಒಂದಿಷ್ಟು ನನಗೆ ಪರಿಚಯ ಇರೋದ್ರಿಂದ, ನಾನು ಇಲ್ಲಿ ಸ್ಥಳಗಳನ್ನ ನೋಡಿರೋದ್ರಿಂದ, ನಮ್ಮ ಊರಿನ ಎಲ್ಲೆನಲ್ಲಿ ಒಂದು ಸ್ಥಳ ಇರುವಂಥದ್ದು, ಇಂಥ ಒಂದು ಕೆಲಸವನ್ನು ನಾನು ಮಾಡಲಿಲ್ಲ ಅಂತಂದರೆ NSS ಆಫೀಸರ್ ಆಗಿ ಅದು ಸಾರ್ಥಕ ಅಂತ ಅನಿಸಲ್ಲ. ಸೊ ಹಾಗಾಗಿ ನಮ್ಮ ಈ ಐತಿಹಾಸಿಕ ಕಟ್ಟಡವನ್ನು ನಾವು ಸಂರಕ್ಷಣೆ ಮಾಡಬೇಕು, ಇದು NSSನ ಒಂದು ಭಾಗ ಅಂತ ನಮಗೆ ಗೊತ್ತಿತ್ತು. ಹಾಗಾಗಿ ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟು ಮತ್ತು ಪುಷ್ಪ ಶಾಲೆಯ ಸಹಕಾರ ಎಲ್ಲ ತಗೊಂಡು ಕೂರ್ಗಲ್ ಗ್ರಾಮದ ನಿವಾಸಿ ಇವತ್ತು ಕ್ರೈಸ್ಟ್ ಕಾಲೇಜು ಮೈಸೂರು ಮತ್ತು ಪುಷ್ಪ ಶಾಲೆ ಪಿರಿಯಾಪಟ್ಟಣದ ವತಿಯಿಂದ ಈ NSS ಕ್ಯಾಂಪ್ ಅನ್ನೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಗೆ ನಮ್ಮನ್ನು ಸಹಕಾರ ಕೇಳಿದ್ರು, ನಾವು ಜೊತೆಲಿ ಕೈ ಜೋಡಿಸಿದ್ದೀವಿ. ಇಲ್ಲಿ ಬಂದು ತುಂಬ ಗಿಡಗಳು ಬೆಳೆಗಳು ಎಲ್ಲ ಬೆಳೆದು ನೋಡೋದಕ್ಕೆ ಒಂಥರ ಭಯ ಆಗೋ ಥರ ವಾತಾವರಣವಿತ್ತು. ಈಗ ಎಲ್ಲ ಹುಡುಗರೆಲ್ಲ ಸೇರಿ ಎಲ್ಲರೂ ಕೆಲಸವನ್ನು ಮಾಡಿದಿರೋದ್ರಿಂದ ಒಂದು ನೋಡೋದಕ್ಕೆ ಒಂದು ಸುಂದರವಾದ ಪರಿಸರ ಕಾಣ್ತಾ ಇದೆ. ಒಂದು ಪುರಾತನತ್ವ ಇಲಾಖೆಗೆ ಸೇರಿರ್ತಕ್ಕಂಥ ಈ ಒಂದು ಕಟ್ಟಡದ ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇದೆ. ಈ ಕಟ್ಟಡ ತುಂಬ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಕಟ್ಟಡವಾಗಿದ್ದು, ಈ ಕಟ್ಟಡದ ಕೆಲವು ದಿನಗಳ ಹಿಂದೆ ಈ ಸ್ವಚ್ಛತೆ ಮಾಡಾದ್ಮೇಲೆ ಇಲ್ಲಿ ಕಾಣಿಸ್ತಾ ಇರೋದು ಯಾರೋ ನಿಧಿ ಕಳ್ಳರು. ನನ್ನ ಹೆಸರು ದೇವರಾಜ್ ಅಂತ. ನಾವು ಮೈಸೂರಿನ ಕ್ರೈಸ್ಟ್ ಕಾಲೇಜ್ ವತಿಯಿಂದ ಬಂದಿದ್ದೀವಿ. ಯಾಕಪ್ಪ ಬಂದಿದ್ದೀವಿ ಅಂದರೆ, ಎಷ್ಟೋ ನಾವು ಸಿಟಿಗಳಲ್ಲೆಲ್ಲ ಬೆಳೆದು ನಮ್ಮ ಪುರಾತನ ಆಗಿರ್ಬೋದು, ಹಳೆಯ ಕಾಲದ ಕಟ್ಟಡಗಳನ್ನಾಗಿರ್ಬೋದು ಮರ್ತು ಬಿಟ್ಟಿದ್ದೀವಿ. ಹಾಗೆ ಇವತ್ತಿನ ಒಂದು ನಮ್ಮ ಕಾಲೇಜಿನ ಒಂದು ಅವಕಾಶ ಒದಗಿಸಿರೋದು ಏನಪ್ಪ ಅಂದರೆ, ಹಳೆಯ ಒಂದು ಕಟ್ಟಡವನ್ನು ಸ್ವಚ್ಛತೆಗೊಳಿಸಲಿಕ್ಕೆ ಬಂದಿದ್ದೀವಿ. ಈ ಸ್ವಚ್ಛತೆ ಕಾರ್ಯಕ್ರಮದಿಂದ ನಮ್ಮ ಮುಂದಿನ ಪೀಳಿಗೆಗೆ ಅಥವಾ ನಮ್ಮ ಈಗಿನ ಜನ್ರೇಷನ್ಗೆ ಹಳೆಯದ ಒಂದು ಇತಿಹಾಸ. ಕ್ರೈಸ್ಟ್ ಕಾಲೇಜು ಮೈಸೂರು ಮತ್ತು ಪುಷ್ಪ CBSE ಶಾಲೆ ಪಿರಿಯಾಪಟ್ಟಣದ ವತಿಯಿಂದ ಇವತ್ತು ಒಂದು ಬೆಟ್ಟದಪುರ ತಪ್ಪಲಿನಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದೇವೆ. ಮೈಸೂರಿನಿಂದ ಬಂದಿರುವಂಥ ನಮ್ಮ ಸರು ಅಷ್ಟೇ ತುಂಬ ಜವಾಬ್ದಾರಿ ತಗೊಂಡು ಇಷ್ಟು ದೂರ ಬಂದು ನಮ್ಮ ಮಕ್ಕಳನ್ನೆಲ್ಲ ಜೊತೆಗೆ ಸೇರಿಸ್ಕೊಂಡು ಇಂದು ಕ್ಲೀನ್ ಮಾಡ್ತಿರುವಂಥದ್ದು ಸಾರ್ವಜನಿಕರಿಗೂ ಸಹ ಒಂದು ಮಾದರಿಯಾಗಿದೆ.
ಇದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಕಾರದವರು ಸಹ ಗಮನ ವಹಿಸಬೇಕು. ಇಲ್ಲಿ ಮದ್ಯಪಾನ ಮಾಡುವಂಥ ಕಾರ್ಯಗಳೆಲ್ಲ ನಡೀತದೆ. ತುಂಬನೇ ಬಾಟ್ಲುಗಳು ಬಿದ್ದಿತ್ತು, ಎಲ್ಲವನ್ನು ಸಹ ನಾವು ಕ್ಲೀನ್ ಮಾಡಿದ್ದೀವಿ. ನಮಸ್ಕಾರ, ನನ್ನ ಹೆಸರು ವಂದನಾ. ನಾನು ಫಸ್ಟ್ ಇಯರ್ BCA ಕ್ರೈಸ್ಟ್ ಕಾಲೇಜಿಂದ ಬರ್ತಾ ಇದ್ದೀನಿ. NSS ಮೋಟೋ ಹೇಳೋ ಹಾಗೆ ನಾಟ್ ಮೀ ಬಟ್ ಯು ಅನ್ನೋ ಥರ ಇವತ್ತು ನಾವು ಈ ಗ್ರಾಮಕ್ಕೆ ಬಂದು ಕ್ಲೀನ್ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಒಬ್ಬರ ಕೈಯಿಂದ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ಇಲ್ಲಿ ಬಂದಾಗ ಊಟದ ವ್ಯವಸ್ಥೆ ಆಗಿರ್ಬೋದು, ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಗ್ರಾಮಸ್ಥರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗೆಯೇ ಈ ಜಾಗ ನಿಜ, ಈ ಮಂಟಪನ ನೋಡಿದ್ರೆ ಫಸ್ಟು ಕ್ಲಿಪ್ಪಿಂಗ್ಸ್ ಹಾಕಿದ್ರೆ ಏನು ಕೂಡ ಕಾಣಿಸ್ತಾ ಇರಲಿಲ್ಲ. ಮಂಟಪ ಇಲ್ಲಿದೆ ಅನ್ನೋದೇ ಒಂಚೂರು ಕಾಣಿಸ್ತಾ. ನನ್ನ ಹೆಸರು ಪೂರ್ವಿಕಾ ಅಂತ. ನಾನು ಕ್ರೈಸ್ಟ್ ಕಾಲೇಜಿಂದ ಬಂದಿರೋದು, ಫೈನಲ್ ಇಯರ್ BCA. ಇವಾಗ ನಾವೇನು ಇಲ್ಲಿ ಬಂದು ಕ್ಲೀನ್ ಮಾಡ್ತಾ ಇದ್ದೀವಿ, ಇದನ್ನು ಇದೇ ಥರ ಬಿಟ್ಬಿಟ್ರೆ ಆಗಲ್ಲ. ಇನ್ನು ನೆಕ್ಸ್ಟ್ ಸರ್ಕಾರನೂ ಕೂಡ ಇದನ್ನು ವಹಿಸ್ಕೊಂಡು ಅವರು ಕೂಡ ಕ್ಲೀನ್ ಮಾಡೋ ಅಂಥ ಕೆಲಸಗಳನ್ನ ಮಾಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೋತಾ ಇದ್ದೀನಿ. ಅದಾದಮೇಲಿಂದ ಇಲ್ಲಿಗೆ ಬಂದು ಇದೇ ಥರ ನಾವು NSS ಕೆಲಸಗಳನ್ನ ತುಂಬ ಕಡೆ ಮಾಡಿದ್ದೀವಿ. ಗಿಡ ನಡೆ ಕಾರ್ಯಕ್ರಮಗಳಾಗಲಿ ಅಥವಾ ಬೇರೆ ಕಡೆ ಹೋಗಿ ಈ ಥರ ಐತಿಹಾಸಿಕ ಸ್ಥಳಗಳನ್ನ ಕ್ಲೀನ್ ಮಾಡೋದು, ಇದೇ ಥರ ತುಂಬ ಕೆಲಸಗಳನ್ನ ಮಾಡಿದ್ದೀವಿ. ಅದಾದಮೇಲಿಂದ ಇವತ್ತು ನಮಗೆ ಗ್ರಾಮಸ್ಥರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಪುಷ್ಪ ಕಾಲೇಜಿಂದ NCC ಮಕ್ಕಳು ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಕ್ಕಳು ಕೂಡ ಬಂದು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅದಕ್ಕೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಗ್ರಾಮಸ್ಥರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ವೀಕ್ಷಕರೇ, ನಾವಿವತ್ತು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಬಳಿ ಇರುವಂತಹ ಐತಿಹಾಸಿಕ ಒಂದು ಕಟ್ಟಡದ ಬಳಿ ಇದ್ದೀವಿ. ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಕಟ್ಟಡವನ್ನು ಇವತ್ತು ಕ್ರೈಸ್ಟ್ ಶಾಲೆ ಹಾಗೂ ಪಿರಿಯಾಪಟ್ಟಣದ ಪುಷ್ಪ ಇಂಗ್ಲಿಷ್ ಶಾಲೆಯ ಮಕ್ಕಳು ಬಂದು ಸ್ವಚ್ಛತೆ ಮಾಡುವ ಮೂಲಕ ಹಳೆಯ ಕಟ್ಟಡಗಳು ಹಾಗೂ ಇತಿಹಾಸ ಭರಿತ ಒಂದು ಪುರಾತನ ಕಾಲದ ಕಟ್ಟಡಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡುತ್ತಿದ್ದಾರೆ. ನನ್ನ ಹೆಸರು ಲಾವಣ್ಯ ಅಂತ. ನಾನು ಫೈನಲ್ ಇಯರ್ BCA ಮಾಡ್ತಾ ಇದ್ದೀನಿ ಕ್ರೈಸ್ಟ್ ಕಾಲೇಜ್ ಶ್ರೀರಾಮ್ಪುರದಲ್ಲಿ. ನಾವಿವತ್ತು ಶ್ರೀರಾಮ್ಪುರದಿಂದ ಬೆಟ್ಟದಪುರಕ್ಕೆ ಬಂದಿದ್ದೀವಿ. ಲಕ್ಕೂರು ಗ್ರಾಮದಲ್ಲಿ ಇರುವಂತಹ ಇಂಥ ಐತಿಹಾಸಿಕ ಕಟ್ಟಡವನ್ನು ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ. ಇದರಿಂದ ಗ್ರಾಮಸ್ಥರಿಗಾಗಲಿ ಅಥವಾ ನಮ್ಮ ನೇಷನ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಕೈಲಾದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇದಲ್ಲದೆ ನಾವು NSS ಕಡೆಯಿಂದನೂ ತುಂಬ ಕೆಲಸಗಳನ್ನ ಮಾಡಿದ್ದೀವಿ ಇದುವರೆಗೂ. ನಮ್ಮ ಜೊತೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಹಾಗೂ NSS ಪುಷ್ಪ ಗೌರ್ಮೆಂಟ್ ಅವರು ಕೂಡ ಬಂದು ನಮ್ಮನ್ನ ಕೈ ಜೋಡಿಸಿದ್ದಾರೆ. ಇದರಿಂದ ಮುಂದೆ ಯುವ ಪೀಳಿಗೆಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಅವರು ಕೂಡ ಇಂಥದನ್ನು ಹಾಳು ಮಾಡಬಾರ್ದು. ಇವಾಗ ನಾವೇನು ಮಾಡಿದ್ದೀವಿ ಇದನ್ನು ಹಾಳು ಮಾಡಬಾರ್ದು ಅಂತ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತ. ನಾನು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿ. ನಾನು ಪುಷ್ಪ ಸ್ಕೂಲ್ CBSE ಇಂದ ಬಂದಿದ್ದೀನಿ. ನನ್ನ ಜೊತೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರು ಮತ್ತು ಎಲ್ಲ NCC ಅವರೆಲ್ಲ ಬಂದಿದ್ದಾರೆ. ಇಲ್ಲಿ ರೋಡಲ್ಲೆಲ್ಲ ಫುಲ್ ಮದ್ಯಪಾನ ಮಾಡಿ ಇಲ್ಲೆಲ್ಲ ಬಾಟಲ್ಸ್ನೆಲ್ಲ ಎಸ್ದು ಹೋಗ್ತಿದ್ದಾರೆ. ಇಲ್ಲೆಲ್ಲ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಮೂರನ್ನು ನೀವೇ ಕ್ಲೀನಾಗಿ ಇಟ್ಕೋಬೇಕು. ನಾವು ಪಿರಿಯಾಪಟ್ಟಣದಿಂದ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀವಿ. ಕನಸು G ಅಂತ, ಪುಷ್ಪ CBSE ಸ್ಕೂಲಿಂದ ಬರ್ತಾ ಇದ್ದೀನಿ. ನಾವೆಲ್ಲ NCC ಕ್ಯಾಡೆಟ್ಸ್ ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎಲ್ಲ ಸೇರಿಕೊಂಡು ಈ ಜಾಗನೆಲ್ಲ ಕ್ಲೀನ್ ಮಾಡಿದ್ದೀವಿ. ನಾನೆಲ್ಲರಿಗೂ ಒಂದು ಮನವಿ ಮಾಡ್ಕೋತೀನಿ, ಈ ಐತಿಹಾಸಿಕ ಸ್ಮಾರಕಗಳನ್ನ ಮತ್ತು ಈ ಜಾಗಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಮನವಿ ಮಾಡಿದ್ದೀವಿ. ಇಲ್ಲೆಲ್ಲ ಜನರು ಪ್ಲಾಸ್ಟಿಕ್ ಎಲ್ಲ ಎಸ್ದು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಜಾಸ್ತಿ ಗಲೀಜು ಮಾಡಬಾರ್ದು ಅಂತ ಮನವಿ ಮಾಡ್ಕೋತೀನಿ. ಧನ್ಯವಾದ.